ಜೈ ಭಾರತ್ ವಂದೇ ಮಾತರಂ. ಭಾರತದ ಕೋಸ್ಟ್ ಗಾರ್ಡ್ ಒಂದು ದೊಡ್ಡ ಪ್ರಮಾಣದ ದಂಧೆಯನ್ನೇ ಬಯಲಿಗೆಳೆದಿದೆ. ಇಂತಹ ದಂಧೆಗಳು ಎಷ್ಟು ಸಮಯದಿಂದ ನಡೀತಿತ್ತು ಅನ್ನೋದು ಗೊತ್ತಿಲ್ಲ. ಭಾರತದ ಕೋಸ್ಟ್ ಗಾರ್ಡ್ ಅಂತಾರಾಷ್ಟ್ರೀಯ ತೈಲ ಕಳ್ಳಸಾಗಣೆ ದಂಧೆಯನ್ನೇ ಪತ್ತೆ ಹಚ್ಚಿದೆ. ಇದೊಂದು ದೊಡ್ಡ ಪ್ರಮಾಣದ ದಂಧೆಯಾಗಿತ್ತು. ಇದರ ಹಿಂದೆ ಹಲವು ಕಾಣದ ಕೈಗಳ ಕೈವಾಡನೂ ಇದೆ. ಹಾಗಾದರೆ ಏನು ಈ ವಿಚಾರ ಅಂತ ನೋಡೋದಾದ್ರೆ, ಮುಂಬೈಯಿಂದ ಸುಮಾರು 100 ನಾಟಿಕಲ್ ಮೈಲ್ ದೂರದಿಂದ 3 ಹಡಗುಗಳು ಒಂದು ಅನುಮಾನಾಸ್ಪದವಾದ ಚಟುವಟಿಕೆಯನ್ನು ನಡೆಸುತ್ತಿರುತ್ತದೆ. ಇದನ್ನು ಪತ್ತೆ ಹಚ್ಚಿದ ಭಾರತದ ಕೋಸ್ಟ್ ಗಾರ್ಡ್ ರಡಾರ್ಗಳು ಇವರು ಯಾವ ರೀತಿಯ ಚಟುವಟಿಕೆ ನಡೆಸುತ್ತಿದ್ದಾರೆ ಅಂತ ಒಂದು ಪತ್ತೆ ಹಚ್ಚಲು ಮುಂದಾಗುತ್ತಾರೆ. ಕೂಡಲೇ ತಕ್ಷಣ ICGಯ ತಂತ್ರಜ್ಞಾನವನ್ನು ಆಕ್ಟಿವೇಟ್ ಮಾಡಿದ ಭಾರತದ ಕೋಸ್ಟ್ ಗಾರ್ಡ್ ಅಲ್ಲಿ ನಡೆಯುತ್ತಿರುವ ದಂಧೆ ಬೆಳಕಿಗೆ ಬಂದಿದೆ. ಈ ತರದ ದಂಧೆಗಳು ಎಷ್ಟು ದಿನದಿಂದ ನಡೆಸುತ್ತಾರೆ ಅನ್ನೋದು ಗೊತ್ತಿಲ್ಲ. ಈ ಹಡಗಿನಲ್ಲಿರುವ ತೈಲಗಳು ಯುದ್ಧ ಪೀಡಿತ ಪ್ರದೇಶದಿಂದ ಬಂದಿದೆ. ಅಂದರೆ ಯಮನ್ ಹಾಗೂ ಸಿರಿಯಾದಿಂದ ಈ ತೈಲವನ್ನು ತರಲಾಯಿತು. ಅಲ್ಲಿಂದ ಕೆಲವು ಮೋಟಾರ್ ಟ್ಯಾಂಕ್ಗಳ ಮೂಲಕ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತದೆ. ವಿದೇಶದಲ್ಲಿರುವ ಕೆಲ ವ್ಯಕ್ತಿಗಳು ಇದನ್ನು ನಡೆಸುತ್ತಿದ್ದಾರೆ ಅಂತ ಹೇಳಲಾಗುತ್ತಿದೆ. ಇದರಿಂದ ಭಾರತದ ಬೊಕ್ಕಸಕ್ಕೆ ನಷ್ಟವಾಗಲಿದೆ. ಅವರು ತೆರಿಗೆಯನ್ನು ಕೂಡ ಕಟ್ಟಲ್ಲ. ಇದು ಬೇರೆ ರಾಷ್ಟ್ರದಿಂದ ಅಕ್ರಮವಾಗಿ ತಂದಂತಹ ತೈಲವಾಗಿದೆ. ಈ ಒಂದು ಚಟುವಟಿಕೆ ನಡೆದ ಪ್ರದೇಶವೇನಿದೆ, ಇದೊಂದು ಭಾರತದ ವಿಶೇಷ ಆರ್ಥಿಕ ವಲಯ. ಭಾರತದ ನೇವಿ ಈ ICG ತಂತ್ರಜ್ಞಾನವನ್ನು ಆಕ್ಟಿವೇಟ್ ಮಾಡುತ್ತೆ. ಆ ಸಂದರ್ಭದಲ್ಲಿ ಇಲ್ಲಿ ನಡೆಯುತ್ತಿರುವ ಅಕ್ರಮಗಳು ಬೆಳಕಿಗೆ ಬರುತ್ತೆ. ಕೂಡಲೇ ಕಾರ್ಯಪ್ರವೃತ್ತವಾಗಿ ಆ 3 ಹಡಗುಗಳನ್ನು ಸೀಸ್ ಮಾಡುತ್ತಾರೆ. ಇನ್ನು ಅದರ ಬಗ್ಗೆ ಹೆಚ್ಚಿನ ತನಿಖೆಯನ್ನು ಕೂಡ ನಡೆಸುತ್ತಿದ್ದಾರೆ. ನೋಡಿ, ಇದೇ ತರದ ಘಟನೆ 3 ದಿನದ ಹಿಂದೆ ಮಲೇಷ್ಯಾದಲ್ಲಿ ಕೂಡ ನಡೆದಿತ್ತು. ಅಲ್ಲಿನ ಕಡಲ ತೀರದಲ್ಲಿ 2 ಹಡಗುಗಳಲ್ಲಿ ತೈಲಗಳನ್ನು ತಂದಿದ್ರು. ಅಲ್ಲಿಂದ ಬೇರೆ ಬೇರೆ ಸಣ್ಣ ಟ್ಯಾಂಕರ್ಗಳ ಮೂಲಕ ಡಿಸ್ಟ್ರಿಬ್ಯೂಟ್ ಮಾಡುತ್ತಿದ್ರು. ಆ ಹಡಗುಗಳನ್ನು ಕೂಡ ಮಲೇಷ್ಯಾ ಸೀಸ್ ಮಾಡಿದೆ. ಈ ಯುದ್ಧ ಪೀಡಿತ ಪ್ರದೇಶಗಳಿಂದ ಯಾರು ಕೂಡ ಹೆಚ್ಚಾಗಿ ತೈಲಗಳನ್ನು ಖರೀದಿಸುವುದಿಲ್ಲ. ಯಾವ ಸಂದರ್ಭದಲ್ಲಿ ಏನಾಗುತ್ತಿದೆ ಅನ್ನೋದು ಹೇಳಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಥರ ಬ್ಲಾಕ್ನಲ್ಲಿ ಮಾರಾಟ ಮಾಡಲು ಮುಂದಾಗುತ್ತಾರೆ. ಇನ್ನು ಆ ರಾಷ್ಟ್ರಕ್ಕೂ ಇದರ ಮೂಲಕ ಆದಾಯನೂ ಕೂಡ ಬರುತ್ತೆ. ಸಮುದ್ರದಲ್ಲಿ ಈ ಥರದ ಘಟನೆ ನಡೆಯುವುದು ಅತ್ಯಂತ ಕಳವಳಕಾರಿಯಾಗಿದೆ.